ನಮಸ್ತೆ ವೀಕ್ಷಕರೇ, ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬದನೆಕಾಯಿ ಎಣ್ಗಾಯಿ ಮಾಡೋದು ತೋರಿಸ್ತಾ ಇದ್ದೀನಿ ನಾನು. ಮಾಮೂಲಿ ಎಲ್ಲರೂ ಮುಳುಗಾಯಿ ಪಲ್ಯ ಎಲ್ಲ ಮಾಡ್ಕೊಂಡು ತಿಂತಾರೆ, ಆದರೆ ಇದನ್ನು ನಾನು ಬದನೆಕಾಯಿ ಎಣ್ಗಾಯಿ ಮಾಡ್ತಾ ಇದ್ದೀನಿ. ನೋಡೋಣ ಬರ್ರಿ ಹೇಗೆ ಮಾಡೋದು ಅಂತಂದು. ನೋಡ್ರಿ, ಮೊದಲನೇದಾಗಿ ಬದನೆಕಾಯಿ ತೊಗೊಂಡಿದ್ದೀನಿ ನಾನಿಷ್ಟು, ಕಾಣಿಸ್ತಿದ್ದೀರಾ? ಬದನೆಕಾಯಿ ತೊಗೊಂಡಿದ್ದೀನಿ ನಾನು. ಇದನ್ನು ಆಲ್ಮೋಸ್ಟ್ ಎಲ್ಲರೂ ಇದು ಮಾಮೂಲಿ ಈ ಮುಳುಗಾಯಿ ಎಲ್ಲರೂ ಮಾಡ್ತಾರೆ. ಈ ಮುಳುಗಾಯಿ ಬದನೆಕಾಯಿ ಮಾಡ್ತಾ ಇರ್ತಾರೆ. ಇದನ್ನ ಯಾವಾಗ ಎಣ್ಗಾಯಿ ಆಗಿರ್ಬೋದು, ಪಲ್ಯ ಆಗಿರ್ಬೋದು ಮಾಡ್ತಾರೆ. ಇವತ್ತಿನ ನಾನು ಏನು ತೊಗೊಂಡಿದ್ದೀನಿ, ಈ ಥರ ಮುಳುಗಾಯಿ ಇದು ಯಾವ ಊರಿನ ಮುಳುಗಾಯಿ ಅಂದರೆ ರಾಯದುರ್ಗದಲ್ಲಿ ಸಿಗ್ತಕ್ಕಂಥ ಮುಳುಗಾಯಿ. ಇದು ನಮ್ಮೂರಲ್ಲೂ ಸಿಗುತ್ತೆ, ಆಲ್ಮೋಸ್ಟ್ ಹುಡುಕಿದ್ರೆ. ಇದಕ್ಕೆ ಹೆಸರು ಏನಪ್ಪ ಅಂದರೆ ರಾಯದುರ್ಗ ಮುಳುಗಾಯಿ ಅಂತಲೇ ನಾವು ಕರಿತೀವಿ. ನೋಡಿ, ಇದು ಮಾಮೂಲಿ ಎಲ್ಲ ಕಡೆಗೂ ಸಿಗುತ್ತೆ, ಇದನ್ನು ಸಿಗುತ್ತೆ. ಇದನ್ನು ನಾವು ಹೇಗೆ ಎಣ್ಗಾಯಿ ಮಾಡೋದು ಅಂತಂದು ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿರಿ, ಈ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ ನಾನು. ಹಿಂಗೆ ಹೆಚ್ಕೊಂಡ್ಬಿಟ್ಟು ಮತ್ತೆ ಹಿಂಗೆ ಹೆಚ್ಕೊಂಡಿದ್ದೀನಿ. ನೋಡಿರಿ, 4 ಭಾಗ ಮಾಡಿದ್ದೀನಿ ಇದನ್ನು ನಾನು. ನೋಡಿರಿ, ಈ ಥರ ಇದೆ. ಫುಲ್ ಓಪನ್ ಮಾಡಿದರೆ ಚೆನ್ನಾಗಿರಲ್ಲ, ಇದು ಎಣ್ಗಾಯಿ ಅನ್ಸೋದಲ್ಲ, ಮಾಮೂಲಿ ಪಲ್ಯ ಆಗಿಬಿಡುತ್ತೆ. ನೋಡಿರಿ, ಎಣ್ಗಾಯಿ ಮಾಡೋಕ್ಕೆ ಒಂದು ಮಸಾಲೆ ರೆಡಿ ಮಾಡೋಣ. ಅದಕ್ಕೆ ಜಾರ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ಬಂದುಬಿಟ್ಟು ಕಾಯಿ, ಒಂದಿಷ್ಟು ಶುಂಠಿ, ಒಂದು 4 ಬೆಳ್ಳುಳ್ಳಿ, ಅಷ್ಟನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ನೀರುಳ್ಳಿ, ಸ್ಮಾಲ್ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, 2 ಟೊಮೊಟೊ, ಓಕೆನಾ? ನೆಕ್ಸ್ಟು 1 ಇಂಚು ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಇದು ಅಷ್ಟನ್ನು ನಾವು ಫುಲ್ಲು ಪುಡಿ ಮುಂದೆ ಮಾಡ್ಕೋಬೇಕು. ಅಷ್ಟನ್ನು ಜಾರಿಗೆ ಹಾಕಿದ್ದೀನಿ. ಇದನ್ನು ಮಿಕ್ಸಿ ಮಾಡಿದ್ದೀನಿ, ರೆಡಿ ಆಗಿದೆ ನೋಡಿರಿ ಮಿಕ್ಸಿ. ಇದಕ್ಕೆ ಸ್ವಲ್ಪ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ನೀರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಏಲಕ್ಕಿ, ಲವಂಗ, ಸ್ವಲ್ಪ ಗಸಗಸೆ ಅಷ್ಟನ್ನು ಹಾಕಿ ಮಿಕ್ಸಿ ಮಾಡಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ನೋಡಿರಿ, ಗ್ಯಾಸ್ ಹಚ್ಚಿದ್ದೀನಿ, ಪಾತ್ರೆ ಇಡ್ತಾ ಇದ್ದೀನಿ. ಇದು ಕೆಲವರು ಈ ಥರ ತುಂಬಿ ಮಾಡ್ತಾರೆ, ನಾನು ಡೈರೆಕ್ಟಾಗಿ ಹಂಗೆ ಮಾಡೋದೇ ತೋರಿಸ್ತೀನಿ. ಬೇಕಂದರೆ ತುಂಬ್ಕೋಬೋದು, ನಮಗೆ ಟೈಮ್ ಇಲ್ಲಪ್ಪ ಅಷ್ಟೊಂದು ತುಂಬಕ್ಕಾಗಲ್ಲ ಅಂದರೆ ಇದರಲ್ಲೇ ಮಸಾಲೆನ ಹಾಕ್ತಾರೆ. ಹಿಂಗೆ ಮಸಾಲೆ ಹಾಕಿಬಿಟ್ಟು ಬಿಡ್ತಾರೆ. ಆದರೂ ಮಸಾಲೆ ಹಾಕಿದ್ರೂ ಎಣ್ಗಾಯಿ ಆಗುತ್ತೆ, ಹಾಕ್ಲಿದ್ರೂ ಆಗುತ್ತೆ. ಕೆಲವ್ರು ಬೇಕಂದರೆ ಹಾಕೊಳ್ತಾರೆ, ನಾನು ಹಾಕ್ತಾಯಿಲ್ಲ. ಈಗ ಇಲ್ಲಿ ಪಾತ್ರೆ ಕಾಯ್ತಾ ಇದೆ, ಎಣ್ಣೆ ಹಾಕ್ತೀನಿ. ಜೀರಿಗೆ ಹಾಕ್ತೀನಿ. ನೋಡಿರಿ, ಕಾಯೋ ಟೈಮಲ್ಲೇ ಮುಳುಗಾಯಿ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀವಿ, ರಾಯದುರ್ಗ ಮುಳುಗಾಯಿ, ಅದನ್ನು ಹಾಕ್ತಾಯಿದ್ದೀನಿ. ಮಾಮೂಲಿಯೂ ಹಾಕ್ತಾಯಿದ್ದೀನಿ, ಮಾಮೂಲಿ 1-2 ಹಾಕಿದ್ದೀನಿ. ಹಾಕೋಣ ಚೆನ್ನಾಗಾಗುತ್ತೆ ಅಂತಂದು ನಡೆಯುತ್ತೆ. ಅದೇ ಬೇರೆ ಇದೇ ಬೇರೆ ಸಪ್ರೇಟ್ ಅಂತ ಏನಿಲ್ಲ, ಎಲ್ಲ ಒಂದು ಮಾಡಿದ್ರೂ ಚೆನ್ನಾಗಿರುತ್ತೆ. ಕೆಲವರಿಗೆ ಎಣ್ಗಾಯಿ ಇಷ್ಟನೇ ಆಗಲ್ಲ, ಮುಳುಗಾಯಿ ಕೆಲವು ತಿನ್ನಲ್ಲ, ಚೆನ್ನಾಗಿರುತ್ತೆ. ರೊಟ್ಟಿಗೆ ಭಾಳ ಎಣ್ಗಾಯಿ ಮುಳುಗಾಯಿ ಅಂತ ಏನಂತಾರೆ, ಎಣ್ಗಾಯಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಹಾಕೊಂಡು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇದು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಗಲಿ ಬದನೆಕಾಯಿ. 5 ನಿಮಿಷ ಸ್ವಲ್ಪ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಬದನೆಕಾಯಿ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಲಾಸ್ಟಿಗೆ ಆಮೇಲೆ ಮಸಾಲೆ ಹಾಕೋಣ. ನೋಡಿ, ಎಲ್ಲ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಿದೆ. ಇದು ಈ ಟೈಮಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ, ಈ ಮಸಾಲೆನ ಹಾಕ್ತಾಯಿದ್ದೀನಿ. ನೋಡಿರಿ, ಕುದೀತಾ ಇದೆ. ಕುದಿಯೋ ಟೈಮಲ್ಲೇ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ತೊಗೊಂಡಿದ್ದೀನಿ. ನೋಡಿರಿ, ನಮ್ಮದು ಸ್ವಲ್ಪ ಖಾರ ಪುಡಿ ಖಾರ ಇದೆ, ಅದಕ್ಕೋಸ್ಕರ ನಾನು ಕಡಿಮೆ ಹಾಕ್ತಾಯಿದ್ದೀನಿ. ಖಾರನ ನೋಡ್ಕೊಂಡೆ ಹಾಕ್ಕೊಳ್ರಿ. ನೋಡಿ, 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು. ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ರಿ. ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾನು. ಉಪ್ಪನ್ನ ನೀವು ನೋಡಿಕೊಂಡು ಹಾಕ್ಕೊಳ್ರಿ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ರಿ. ಬೇಕಂದರೆ ಮತ್ತೆ ಆಮೇಲೆ ಹಾಕ್ಕೋಬೋದು. ಅಷ್ಟನ್ನು ಈಗ ಮಿಕ್ಸ್ ಮಾಡೋಣ. ನೋಡಿರಿ, ಎಣ್ಗಾಯಿ ಎಷ್ಟು ನೋಡಿದರೆ ತಿನ್ನಬೇಕು ಅಂತ ಅನ್ನಿಸ್ತಿದೆಯಲ್ಲ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಮಾಡ್ತಾಯಿದ್ದೀನಿ, ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ.
ಕುದ್ದಂಗೆ ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದು ಎಲ್ಲ ಒಂದು ವಿಶೇಷ ಏನಪ್ಪ ಇದೆ ಅಂದರೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಇದನ್ನು ಮಾಡ್ಕೊಂಡು ತಿಂದು ರೊಟ್ಟಿ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಹೋದರೆ ಭಾಳ ಚೆನ್ನಾಗಿರುತ್ತೆ. ಇದು ಮುಳುಗಾಯಿ ಎಣ್ಗಾಯಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೋಡಿರಿ ಕುದಿತಾ ಇದೆ ಎಣ್ಗಾಯಿ, ಮುಳುಗಾಯಿ ಎಣ್ಗಾಯಿ ರೆಡಿ ಆಗಿದೆ ನೋಡ್ರಿ, ಕುದಿತಾ ಇದೆ ನೋಡ್ರಿ, ಬೆಂದಿದೆ. ಇದು ಮುಳುಗಾಯಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಇದು ಬೆಂದಿದೆ ಅಂತಂದು. ಫುಲ್ ನೀರಂಗೆ ಬೇಡ, ಇದು ಹಿಂಗೆ ಇರೋದ್ರಿಂದ ಬಿಸಿ ಇರೋದ್ರಿಂದ ಹಿಂಗೆ ಕಾಣಿಸುತ್ತೆ. ಇದು ಹಾರಿಬಿಟ್ರೆ ಫುಲ್ ಗಟ್ಟಿಯಾಗಿಬಿಡುತ್ತೆ. ಹಿಂಗಿದ್ರೆ ಇದು ಬಿಸಿ ಇರೋದ್ರಿಂದ ಹಿಂಗೆ ಕಾಣಿಸುತ್ತೆ ಅಷ್ಟೇ. ಆಮೇಲೆ ತಣ್ಣಗಾದರೆ ಫುಲ್ ಗಟ್ಟಿಯಾಗಿಬಿಡುತ್ತೆ. ಗಟ್ಟಿ ಇದ್ರೇ ಚೆನ್ನಾಗಿ, ನೀರಂಗಿದ್ರೆ ಚೆನ್ನಾಗಿರಲ್ಲ. ಇದು ರೊಟ್ಟಿಗೆ ಹತ್ತೋದು ಇಲ್ಲ, ನಮಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿ ಅನ್ಸೋದೇ ಇಲ್ಲ. ನೋಡಿರಿ ಇದು ರೆಡಿ ಆಗಿದೆ ಈಗಾಗಲೇ. ಈಗ ಇದಕ್ಕೆ ಏನಪ್ಪ ಅಂದರೆ ಇದು ಕುಶಣಿ ಕಾಳು ಪುಡಿನೂ ಅಂತ ಅಂತಾರೆ, ಆಮೇಲೆ ಗುರಾಳು ಅಂತಲೂ ಅಂತಾರೆ. ಇದಕ್ಕೆ 2 ಹೆಸರಿದೆ. ಆಮೇಲೆ ಇದರಲ್ಲಿ ಶೇಂಗಾ ಬೀಜ ಅದನ್ನು ಸಹ ಹುರಿದು ಪುಡಿ ಮಾಡಿ ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೀವು ಯಾವ್ದಾರ ಪಲ್ಯ ಮಾಡಿರಿ ಇದನ್ನು ಯೂಸ್ ಮಾಡಿರಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ಇದು ಅಂತ ಹೇಳ್ತೀನಿ ನಾನು ಆದರೂ ಅಷ್ಟೇ ಯಾವುದಾದ್ರೂ ಪಲ್ಯ ಮಾಡಲಿ ಇದನ್ನು ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಒಂದು 2 ಸ್ಪೂನ್ ಹಾಕಿದರೆ ಸಾಕು. 2 ಸ್ಪೂನ್ ಹಾಕಿದ್ದೀನಿ. ಅಷ್ಟನ್ನು ಒಂದು ಮಾಡಿಬಿಟ್ಟು ಮಿಕ್ಸ್ ಮಾಡೋಣ. ಚಪಾತಿಗೂ ಚೆನ್ನಾಗಿರುತ್ತೆ ಇದು, ರೊಟ್ಟಿಗೆ ಬರೀ ರೊಟ್ಟಿಗೆ ಅಂತಲ್ಲ, ರೊಟ್ಟಿಗೂ ಚಪಾತಿಗೂ ಎರಡಕ್ಕೂ ಚೆನ್ನಾಗಿರ್ತೈತಿ. ಮಾಡಿಕೊಡ್ರಿ, ನೀವು ಟ್ರೈ ಮಾಡಿರಿ ಮನೇಲಿ. ಮಾಡಲ್ಲಪ್ಪ ನಾವು ಅಂದರೆ ನೀವು ಕೂಡ ಮಾಡ್ಕೊಂಡು ತಿನ್ನಿರಿ, ಚೆನ್ನಾಗಿರುತ್ತೆ. ಹಾಗೆ ಯಾರು ನನ್ನ ವಿಡಿಯೋ ನೋಡ್ತಿದ್ರೆ ಎಲ್ಲ ಯಾರು ಹೊಸಬ್ರಾಗಿದ್ದೀರಾ ಆದರೆ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾಮೂಲಿನ ನೋಡಿದ್ರಲ್ಲ ವೀಕ್ಷಕರೇ, ಪಲ್ಯ ಮಾಡೋದು ಹೇಗೆ ಅಂತಂದು ತೋರಿಸ್ಕೊಟ್ಟಿದ್ದೀನಿ ನಾನು. ಬದನೆಕಾಯಿ ಎಣ್ಗಾಯಿ ಪಲ್ಯ, ಇದು ಮುಳುಗಾಯಿ ಪಲ್ಯನೂ ಮಾಡ್ಕೊತಾರೆ, ಈ ಥರನೂ ಮಾಡ್ಕೊತಾರೆ. ಈ ಥರ ಮಾಡ್ಕೊಂಡು ತಿನ್ನಿರಿ, ಭಾಳ ಚೆನ್ನಾಗಿರುತ್ತೆ. ಅದು ಎಲ್ಲರೂ ಹೊರಗಡೆ ಟೂರಿಗೆ ಹೋಗಬೇಕಾದ್ರೆ ಈ ಥರ ಮಾಡ್ಕೊಡ್ರಿ. ರೊಟ್ಟಿಗೆ 2 ರೊಟ್ಟಿ ತಿನ್ನೋಕೆ 4 ರೊಟ್ಟಿ ತಿಂತೀರಿ ನೋಡಿರಿ, ಭಾಳ ಚೆನ್ನಾಗಿರುತ್ತೆ. ಮಾಡ್ಕೊಡ್ರಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.